ನಮಸ್ಕಾರ ಎಲ್ಲರಿಗೂ. ಗುರುಚರಿತ್ರೆಯ 19ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧಮುನಿಗೆ ಭಕ್ತಿಯಿಂದ ನಮಸ್ಕರಿಸಿ, ಸಿದ್ಧಯೋಗೀಶ್ವರನೇ, ನಿನಗೆ ಜಯ ಜಯಕಾರವು. ನೀನು ಜ್ಞಾನಜ್ಯೋತಿ ಸ್ವರೂಪನಾಗಿದ್ದು ನಿನ್ನ ಭಕ್ತರ ಅಜ್ಞಾನತಮವನ್ನು ಕಳೆದು ಭವಸಾಗರದಿಂದ ಪಾರು ಮಾಡುವ ಕರುಣಾಮೂರ್ತಿಯಾಗಿರುವಿ. ನಿನ್ನ ಕೃಪೆಯಿಂದಾಗಿ ಗುರುಚರಿತಾಮೃತವನ್ನು ಉಂಡು ನಾನು ಜಾಗೃತನಾದೆನು. ದಯಾನಿಧಿಯೇ, ನನಗೆ ದಯವಿಟ್ಟು ಗುರುಚರಿತ್ರೆಯ ಮುಂದಿನ ಭಾಗವನ್ನು ಹೇಳುವ ಕೃಪೆ ಮಾಡಬೇಕೆಂದು ಅನನ್ಯ ಭಕ್ತಿಯಿಂದ ಕೇಳಿಕೊಂಡನು. ಆಗ ಶಿಷ್ಯನ ಸ್ತುತಿ ವಚನಗಳಿಂದ ಸಂತುಷ್ಟನಾದ ಸಿದ್ಧಯೋಗಿಯು ಈ ಪ್ರಕಾರವಾಗಿ ಗುರುಚರಿತ್ರೆಯ ಮುಂದಿನ ಭಾಗವನ್ನು ಹೇಳತೊಡಗಿದನು. ಶಿಷ್ಯೋತ್ತಮನಾದ ನಾಮಾಂಕಿತನೇ ಕೇಳು. ಈ ಪ್ರಕಾರವಾಗಿ ಗುರುದೇವನು ಈ ಔದುಂಬರ ಮರದ ಕೆಳಗೆ ಒಳ್ಳೆ ಪ್ರೀತಿಯಿಂದ ವಾಸ ಮಾಡತೊಡಗಿದನು ಎಂದು ಸಿದ್ಧಮುನಿಯು ಹೇಳುತ್ತಿದ್ದಂತೆಯೇ ನಾಮಧಾರಕನು ನಡುವೆಯೇ ಬಾಯಿ ಹಾಕಿ, ಸ್ವಾಮಿ ಸಿದ್ಧಮುನೀಶ್ವರರೇ, ಭೂಮಿಯ ಮೇಲೆ ಹಲವಾರು ಜಾತಿಯ ಪುಣ್ಯ ವೃಕ್ಷಗಳುಂಟು. ಬಿಲ್ವ, ಅಶ್ವತ್ಥ, ಶಮಿ ವೃಕ್ಷಗಳು ಶ್ರೇಷ್ಠವಾದವುಗಳೆಂದು ವೇದಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗಿದ್ದು ಗುರುಗಳು ಔದುಂಬರ ವೃಕ್ಷವನ್ನೇ ಮೆಚ್ಚಿಕೊಳ್ಳಲು ಕಾರಣವೇನು ಎಂದು ಪ್ರಶ್ನೆ ಮಾಡಿದನು. ಆಗ ಸಿದ್ಧಮುನಿಯು, ನಾಮಧಾರಕ, ನಿನ್ನ ಪ್ರಶ್ನೆ ಸಮರ್ಪಕವಾಗಿದೆ. ಭಗವನ್ನಾರಾಯಣನು ನರಸಿಂಹಾವತಾರ ತಾಳಿ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿ ಕೊಂದ ಕಥೆಯನ್ನು ನೀನು ಕೇಳಿರುವಿಯಷ್ಟೇ. ಭಗವಂತನು ಸಿಟ್ಟಿಗೆದ್ದು ಆ ದೈತ್ಯನ ಕರುಳುಗಳನ್ನೆಲ್ಲ ತನ್ನ ಉಗುರುಗಳಿಂದಲೇ ಬಗೆದು ಅವುಗಳನ್ನು ಮಾಲೆಗಳಂತೆ ತನ್ನ ಕೊರಳಿನಲ್ಲಿ ಹಾಕಿಕೊಂಡನು. ಹಿರಣ್ಯಕಶಿಪುವಿನ ಹೊಟ್ಟೆಯಲ್ಲಿ ಕಾಲಕೂಟವೆಂಬ ಅತ್ಯಂತ ಉಗ್ರವಾದ ವಿಷವಿತ್ತು. ಆ ವಿಷವು ನರಸಿಂಹನ ಉಗುರುಗಳಿಗೆಲ್ಲ ವ್ಯಾಪಿಸಿಕೊಂಡು ಅವು ಕಾಯ್ದು ತಪ್ತವಾಗತೊಡಗಿದವು. ಆ ಸಮಯದಲ್ಲಿ ನರಸಿಂಹನ ನಖಗಳಿಗೆ ಶಾಂತಿಯನ್ನೀಯುವುದಕ್ಕಾಗಿ ಮಹಾಲಕ್ಷ್ಮಿಯು ಉತ್ಕೃಷ್ಟವಾದ ಔದುಂಬರ ಫಲಗಳನ್ನು, ಅಂದರೆ ಅತ್ತಿ ಮರದ ಫಲಗಳನ್ನು ತಂದು ಉಗುರುಗಳಿಗೆ ಚುಚ್ಚಿದಳು. ಔದುಂಬರ ಫಲಗಳು ಉಗುರಿನಲ್ಲಿ ವ್ಯಾಪಿಸಿದ ವಿಷವನ್ನೆಲ್ಲ ಹೀರಿಕೊಂಡದ್ದರಿಂದ ನರಸಿಂಹನಿಗೆ ಆ ವಿಷದಿಂದ ಉಂಟಾದ ಬೇಗೆಯೂ ಶಾಂತವಾಯಿತು. ಆಗ ಶಾಂತಿ ಹೊಂದಿದ ಲಕ್ಷ್ಮೀ ನರಸಿಂಹರಿಬ್ಬರೂ ಸಂಪ್ರೀತರಾಗಿ ಔದುಂಬರ ವೃಕ್ಷಕ್ಕೆ, ನೀನು ಸದಾ ಫಲಭರಿತನಾಗಿ ಭೂಮಿಯ ಮೇಲಿನ ಕಲ್ಪವೃಕ್ಷವಾಗಿ ಬಾಳು. ನಿನ್ನನ್ನು ಪೂಜಿಸಿದವರ ಮನೋರಥಗಳು ಪೂರ್ಣವಾಗಲಿ. ನಿನ್ನನ್ನು ಆರಾಧಿಸುವ ಬಂಜೆಯರು ಸಂತಾನ ಪಡೆಯಲಿ. ನಿನ್ನ ನೆರಳಿನಲ್ಲಿ ಕುಳಿತು ಜಪಾನುಷ್ಠಾನ ಮಾಡುವವರಿಗೆ ತೀವ್ರ ಜ್ಞಾನೋದಯವಾಗಲಿ. ಮತ್ತು ನಿನ್ನ ನೆರಳು ಬಿದ್ದ ಜಲಾಶಯದಲ್ಲಿ ಸ್ನಾನ ಮಾಡುವವರಿಗೆ ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡಿದ್ದಕ್ಕಿಂತ ಹೆಚ್ಚಿನ ಪುಣ್ಯವು ಲಭಿಸಲಿ ಎಂದು ಮುಂತಾಗಿ ವರ ನೀಡಿದರಲ್ಲದೆ, ನಾನು ಲಕ್ಷ್ಮೀ ಸಹಿತನಾಗಿ ಸದಾ ನಿನ್ನ ನೆರಳಿನಲ್ಲಿಯೇ ವಾಸಿಸುವೆನೆಂದು ನರಸಿಂಹನು ಆ ವೃಕ್ಷಕ್ಕೆ ವಚನ ಕೊಟ್ಟನು. ಇದೇ ಕಾರಣದಿಂದಲೇ ಶ್ರೀ ಗುರುಗಳು ನರಸಿಂಹ ಮಂತ್ರದ ಉಪಾಸನೆಯನ್ನು ಕೈಗೊಂಡು ಕೇವಲ ಶಾಂತಿಗಾಗಿಯೇ ಔದುಂಬರದಲ್ಲಿ ವಾಸವಾದರು. ಹೀಗೆ ಆ ಸದ್ಗುರುನಾಥನು ಹಗಲಿರುಳು ಆ ಔದುಂಬರ ವೃಕ್ಷದಡಿಯಲ್ಲಿ ವಾಸ ಮಾಡುತ್ತಿರಲು ನಿತ್ಯವೂ ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ಅಲ್ಲಿ ದೊಡ್ಡದೊಂದು ಸಮಾರಂಭವೇ ನೆರವೇರಿದಂತಾಗುತ್ತಿತ್ತು. ಅಮರೇಶ್ವರನ ಸನ್ನಿಧಿಯಲ್ಲಿ ವಾಸವಾಗಿದ್ದ 64 ಜನ ಯೋಗಿನಿಯರು ನಿತ್ಯವೂ ಮಧ್ಯಾಹ್ನ ಸಮಯದಲ್ಲಿ ಶ್ರೀ ಗುರುವಿನ ಪೂಜೆ ಮಾಡುವುದಕ್ಕಾಗಿ ಆ ಮರದಡಿಯಲ್ಲಿ ಬರುತ್ತಿದ್ದರು. ಸುಗಂಧ ಪರಿಮಳದಿಂದ ಗುರುಗಳನ್ನು ಭಕ್ತಿಯಿಂದ ಪೂಜಿಸಿ ನಂತರ ಭೋಜನಕ್ಕಾಗಿ ತಮ್ಮ ಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದರು. ಭೋಜನಾನಂತರದಲ್ಲಿ ಮತ್ತೆ ಶ್ರೀ ಗುರುಗಳನ್ನು ಔದುಂಬರ ವೃಕ್ಷಕ್ಕೆ ತಂದು ಕಳಿಸಿ ತಮ್ಮ ಸ್ಥಾನಕ್ಕೆ ಹೊರಟು ಹೋಗುತ್ತಿದ್ದರು. ಈ ಕ್ರಮವು ಶ್ರೀ ಗುರುಗಳು ಅಲ್ಲಿ ವಾಸವಾಗಿದ್ದಾಗಿನಿಂದಲೂ ಗೌಪ್ಯವಾಗಿ ನಡೆಯುತ್ತಲೇ ಇತ್ತು. ಊರ ಜನರಿಗೆ ಈ ಸಮಾಚಾರವೇ ಗೊತ್ತಿರಲಿಲ್ಲ. ಹೀಗೆ ಒಂದು ಸಲ ಗ್ರಾಮ ನಿವಾಸಿಗಳಿಗೆ ಗುರುಗಳ ಇರುವಿಕೆಯ ಬಗ್ಗೆ ಜಿಜ್ಞಾಸೆ ಹುಟ್ಟಿಕೊಂಡಿತು. ಈ ಯೋಗಿಯು ಗ್ರಾಮದಲ್ಲಿ ಯಾರ ಮನೆಗೂ ಒಂದು ದಿನವಾದರೂ ಭಿಕ್ಷೆಗೆ ಬರುವುದಿಲ್ಲ. ಈತನ ಉಪಜೀವನವು ಎಂತು ಸಾಗುತ್ತಿದೆ ಎಂಬುದನ್ನು ಪರೀಕ್ಷಿಸಿ ನೋಡಬೇಕೆಂದು ಅವರು ತಮ್ಮಲ್ಲಿಯೇ ವಿಚಾರ ಮಾಡಿಕೊಂಡು ಈ ಒಳಗುಟ್ಟನ್ನು ನಿರೀಕ್ಷಿಸುವುದಕ್ಕಾಗಿ ಓರ್ವ ವ್ಯಕ್ತಿಯನ್ನು ಕಾವಲಿರಿಸಿದರು.
ಮರುದಿನ ಮಧ್ಯಾಹ್ನ ಸಮಯದಲ್ಲಿ ಆ ಗುರುಸ್ಥಾನದ ಸುತ್ತಲೂ ನಡೆದ ಸಮಾರಂಭದ ಗದ್ದಲವನ್ನು ಯೋಗಿನಿಯರ ಗುಂಪನ್ನು ನೋಡಿ ಆ ಕಾವಲಿಗಿದ್ದ ಮನುಷ್ಯನು ಭಯಗೊಂಡನು ಮತ್ತು ತನ್ನನ್ನು ಈ ಕಾರ್ಯಕ್ಕಾಗಿ ಪ್ರೇರೇಪಿಸಿ ಕಳಿಸಿದವರ ಬಳಿಗೆ ಹೋಗಿ, ನನ್ನಿಂದ ಈ ಕೆಲಸವು ಅಸಾಧ್ಯವಾದದ್ದು. ಯಾಕೆಂದರೆ ಗುರುವಿನ ನೆಲೆಯನ್ನು ತಿಳಿಯಬೇಕೆಂದು ಪ್ರಯತ್ನಿಸುವ ಮತಿಗೇಡಿಯು ತಾನೇ ನೆಲೆಗೆಟ್ಟು ನಾಶವಾಗಿ ಹೋಗಬೇಕಾಗುವುದು ಎಂದು ಸ್ಪಷ್ಟವಾಗಿ ತಿಳಿಸಿ ಹೊರಟು ಹೋಗಿಬಿಟ್ಟನು. ಅದನ್ನು ಕೇಳಿ ಎಲ್ಲ ಬ್ರಾಹ್ಮಣರು ದಂಗು ಬಡಿದವರಂತೆ ತಟಸ್ಥರಾಗಿ ಉಳಿದು ಬಿಟ್ಟರು. ಗುರುಗಳು ವಾಸವಾಗಿರುವ ಔದುಂಬರ ವೃಕ್ಷದ ಸಮೀಪದಲ್ಲಿಯೇ ಒಬ್ಬ ಅಂಬಿಗನ ಹೊಲವಿತ್ತು. ಆತನು ತನ್ನ ಹೊಲದ ಪೀಕನ್ನು ಕಾಯುವುದಕ್ಕಾಗಿ ನಿತ್ಯವೂ ಅಲ್ಲಿಗೆ ಹೋಗುತ್ತಿದ್ದನು. ಒಂದು ದಿನ ಮಧ್ಯಾಹ್ನ ಸಮಯದಲ್ಲಿ ಆತನು ಸಹಜವಾಗಿ ಸಂಗಮದ ಹತ್ತಿರ ಹೋದಾಗ ಔದುಂಬರ ವೃಕ್ಷದ ಕೆಳಗೆ 64 ಯೋಗಿನಿಯರು ಕೂಡಿಕೊಂಡು ಗುರು ಪೂಜೆ ಮಾಡುತ್ತಿರುವುದು ಆತನ ದೃಷ್ಟಿಗೆ ಬಿತ್ತು. ಆತನು ಕುತೂಹಲಗೊಂಡು ಅವರ ಪೂಜಾ ವೈಭವವನ್ನು ನೋಡುತ್ತಿರುವಂತೆಯೇ ಪೂಜೆಯನ್ನು ಮುಗಿಸಿದ ಯೋಗಿನಿಯರು ಗುರುಗಳನ್ನು ಕರೆದುಕೊಂಡು ಗಂಗಾ ಪ್ರವಾಹದಲ್ಲಿ ಬಂದು ಸೇರಿದರು. ಮುಂದೇನು ಚಮತ್ಕಾರ ನಡೆಯುವುದೋ ನೋಡಬೇಕೆಂಬ ಕುತೂಹಲದಿಂದ ಆ ಅಂಬಿಗರನು ಸ್ವಲ್ಪ ಮರೆಯಾಗಿ ನಿಂತನು. ತುಸು ಮುಂದೆ ಹೋಗುವಷ್ಟರಲ್ಲಿಯೇ ಪ್ರವಾಹವೂ ಇಬ್ಬಾಗವಾಗಿ ಗುರುಗಳಿಗೂ ಆ ಯೋಗಿನಿಯರಿಗೂ ದಾರಿ ಕೊಟ್ಟಿತು. ಅದನ್ನು ಪ್ರತ್ಯಕ್ಷ ಕಂಡ ಅಂಬಿಗನಿಗೆ ಸ್ವಲ್ಪ ಭೀತಿ ಎನಿಸಿದರೂ ಧೈರ್ಯ ತಾಳಿ ಕಳ್ಳ ಹೆಜ್ಜೆಗಳನ್ನು ಇಡುತ್ತಾ ತಾನೂ ಗುರುಗಳನ್ನು ಅನುಸರಿಸಿ ನದಿ ಮಧ್ಯದ ಮಾರ್ಗದಲ್ಲಿ ಯಾರಿಗೂ ಗೊತ್ತಾಗದಂತೆ ಹೆಜ್ಜೆ ಹಾಕತೊಡಗಿದನು. ಅವರೆಲ್ಲರೂ ಸ್ವಲ್ಪ ದೂರ ಸಾಗಿದ ಮೇಲೆ ಅಮರಾವತಿಗೆ ಸಮಾನವಾದ ವೈಭವದಿಂದ ಶೋಭಿಸುವ ಒಂದು ದಿವ್ಯವಾದ ನಗರವು ಸುವರ್ಣಮಯವಾದ ಗೋಪುರಗಳೊಂದಿಗೆ ಕಾಣಿಸಿಕೊಂಡಿತು. ಇದರ ಮುಂದಿನ ಭಾಗ ಮುಂದಿನ ವಾರ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.